ಬೆಳೀತಾ ಬೆಳೀತಾ ನಾನು ಈಗೋ ಅನ್ನೋದು ಕೆಲವು ಸತಿ ಗೊತ್ತಿಲ್ದಂಗೆ ನಮ್ಮ ಜೊತೆಗೆ ಅದು ಬರ್ತಾ ಇರುತ್ತೆ. ಕ್ಯಾರಿ ಓವರ್ ಆಗುತ್ತೆ. ಗೊತ್ತಿದ್ರೆ ಅದಕ್ಕೆ ದಾರಿ ತೋರಿಸ್ಬೋದು, ಅಥವಾ ಕೆಲವು ಸತಿ ಅದು ನೋಡಿ ಕೆಳಗೆ ಬೀಳೋವರೆಗೂ ಇದು ನನ್ನನ್ನು ತಿಂತು ಅನ್ನೋ ಒಂದು ಅರಿವು ಬರಲ್ಲ, ಅಥವಾ ಬರದೇನೂ ಹೋಗ್ಬೋದು. ಸೊ ನಿಮ್ಮ ಈ ಸಂಬಂಧದಲ್ಲಿ, ಬಿಕಾಸ್ ಓವರ್ ದ ಇಯರ್ಸ್ ನೀವೆಲ್ಲ ಹೀಗೆ ಜೀವನ ನೋಡ್ತಾ ಇದ್ದೀರಾ, ನಿಮ್ಮದೇ ಆದ ಛಾಪನ ಮೂಡಿಸಿದ್ದೀರಲ್ಲ, ಹೌ ಡು ಯು ಅಂಡರ್ಸ್ಟ್ಯಾಂಡ್ ಈಗೋ ಆ್ಯಂಡ್ ಅದಕ್ಕೆ ಯಾವ ಜಾಗ ತೋರಿಸಿದ್ದೀರಾ ಕಲಾವಿದರಾಗಿ, ನಿಮ್ಮ ಇಡೀ ತಂಡ ಕಲಾವಿದರಾಗಿ ಅಥವಾ ಹ್ಯೂಮನ್ ಬೀಯಿಂಗ್ಸ್? ಕೆಲವೊಂದು ಜಾಗಗಳಲ್ಲಿ ಅದನ್ನು ಇಟ್ಕೋಬೇಕಾಗತ್ತೆ. ಅಂದರೆ ಎಲ್ಲ ಕಡೆ ನಾವು ಅದನ್ನು ಅಪ್ಲೈ ಮಾಡಲ್ಲ, ಆ್ಯಂಡ್ ನಮಗೆ ಆ್ಯಂಗಲ್ ಅಂತೂ ಅಪ್ಲೈ ಆಗಲ್ಲ. ಯು ಮೈಟ್ ಬಿ ಎ ನ್ಯಾಷನಲ್ ಸ್ಟಾರ್, ಯು ಮೈಟ್ ಬಿ ಎ ವಾಟ್ ಯು ಸೇ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಲೈಕ್ ಪ್ರಮೋದ್ ಶೆಟ್ಟಿ ಆಲ್ಸೋ ವಿಲ್ ವರ್ಕ್. ನಮ್ಗೆ ಆ ಡಿಫ್ರೆನ್ಸ್ ಇವತ್ತರೆಗೂ ಬಂದಿಲ್ಲ, ಬರೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಟಚ್ ವುಡ್ ಹಂಗೆ ಇರಲಿ. ತುಂಬ ಜನ ಹೇಳ್ತಿರ್ತಾರೆ ಶೆಟ್ರಾಯ ದೃಷ್ಟಿ ಆಗ್ಬಿಡುತ್ತೆ ನಿಮ್ಮ ಟೀಮ್ಗೆ ಅಂತ. ಸೊ ಅಲ್ಲಿ ಎಲ್ಲೂ ಬರಲ್ಲ, ಅಲ್ಲಿ ಎಲ್ಲೂ ಆ ಥಾಟು ಬರಲ್ಲ. ಇವತ್ತು ಅವ್ನು ಗೆದ್ದುಬಿಟ್ಟಿದ್ದಾನೆ, ನಾಳೆ ನಾನು ಗೆಲ್ಲಬೇಕು ಅಂತಲ್ಲ. ಇವತ್ತು ಯಾರು ಗೆದ್ದಿದ್ದೀವಿ ಅಂದರೆ ಎವ್ರಿಬಡಿ ಈಸ್ ಅ ಗ್ಯಾಂಗ್ ಓನ್ಲಿ ಬಿಕಾಸ್ ಆಫ್ ಉಳಿದವ್ರ ಕಂಡಂತೆ. ಸೊ ಇವತ್ತು ಏನೇ ನಾವು ಹೋಗ್ತಾ ಇದ್ದೀವಿ ಮುಂದೆ ಅಂದರೆ ದಟ್ ಈಸ್ ಏನು ಆಕ್ಸ್ಫರ್ಡ್ ಡಿಕ್ಷನರಿ ಇದ್ದಂಗೆ ನಮಗೆ. ಅವಾಗವಾಗ ಅದನ್ನು ತೆಗೆದು ನೋಡ್ಬೋದು, ಗುರು ಏನು ಮಿಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ, ಈ ಫಿಲಮ್ಗೆ ಏನು ಮಾಡ್ಬೋದು ಅಂತ. ಸೊ ಆ ಥರದ್ದೊಂದು ಸಿನಿಮಾ ಅದು. ಸೊ ನಾವೆಲ್ಲರೂ ಶುರು ಮಾಡಿದ್ದು ಅಲ್ಲಿಂದನೇ ಆಗಿರೋದ್ರಿಂದ ನಮಗೇನು ಅದೇನು ದೊಡ್ಡ ಡಿಫ್ರೆನ್ಸ್ ಇವತ್ತರೆಗೂ ಮಾಡಿಲ್ಲ. ಆ್ಯಂಡ್ ವಿ ಆರ್ ಈಕ್ವಲಿ ಬ್ಯಾಲೆನ್ಸ್ಡ್ ಅನ್ಸುತ್ತೆ ಆ ಎಮೋಷನ್ಸಲ್ಲಿ. ಬಟ್ ಹೊರಗಡೆ ಅಂತ ಬಂದಾಗ ನಿಮಗೆ ಕೆಲವೊಂದು ಜಾಗದಲ್ಲಿ ನೀವು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ. ಅಂದರೆ ನೀವು ಹೋಗೋ ಜಾಗದಲ್ಲಿ ನಿಮಗೆ ರೆಸ್ಪೆಕ್ಟ್ ಕಡಿಮೆ ಇದೆ ಅಂತ ಅನ್ಸಿದ್ರೆ ನಿಮ್ಮ ಈಗೋ ನೀವು ಅಲ್ಲಿ ತೋರಿಸ್ಬೇಕಾಗತ್ತೆ. ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಪೊಸಿಷನನ್ನು ನಾನು ಏನು ಅನ್ನೋದನ್ನು ನಾನು ಅನ್ನೋದನ್ನು ತೋರಿಸ್ಬೇಕಾದಂಥ ಜಾಗಗಳು ಬರುತ್ತೆ. ಎಲ್ಲರೂ ಇದೆ ಎಲ್ಲರೂ ವೆರಿ ಕಾಮನ್ ಆಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನಾನು ನಿಮ್ಮ ಜೊತೆ ಇದ್ದಂಗೆ ನೀವು ನನ್ನ ಜೊತೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪಾಗುತ್ತೆ. ಈಗ ನಾನು ಸೊಸೈಟಿ ಮಧ್ಯದಲ್ಲಿ ಹೋದಾಗ ಯಾವುದೋ ಒಂದು ಗ್ಯಾಂಗು, ಯಾವುದೋ ಒಂದು ಮೀಟಿಂಗು, ಅದರ್ ಲ್ಯಾಂಗ್ವೇಜಸ್ ಅಥವಾ ಎಲ್ಲೋ ಒಂದು ಕಡೆ ವೆನ್ ಯು ಫೈಂಡ್ ಯುವರ್ ಸೆಲ್ಫ್, ನಿನ್ನ ಸ್ಟ್ಯಾಂಡರ್ಡ್ ಸ್ವಲ್ಪ ಕಡಿಮೆ ಆಗ್ತಿದೆ, ನಿನಗೆ ಸಿಗಬೇಕಾಗಿರೋ ಬೆಲೆ ಸಿಗ್ತಾ ಇಲ್ಲ ಅಂದಾಗ ನಾನು ಅನ್ನೋದನ್ನು ಹೇಳಲೇಬೇಕಾಗತ್ತೆ, ಮಾಡಲೇಬೇಕಾಗತ್ತೆ, ತೋರಿಸ್ಕೋಬೇಕಾಗುತ್ತೆ. ಎಕ್ಸಾಕ್ಟ್ಲಿ ತೋರಿಸ್ಕೋಬೇಕು. ಇಲ್ಲಾಂದರೆ ದೇರ್ ಇಸ್ ನೋ ಪಾಯಿಂಟ್. ತುಂಬ ಚೆನ್ನಾಗಿ ನನ್ನ ಕವತಾರ್ ಸರ್ ಒಂದು ಮಾತು ಹೇಳೋರು ನನಗೆ. ಅವಾಗ ವಿಜಯ್ ಕರ್ನಾಟಕ ಅನಿಸುತ್ತೆ, ವಿಜಯ್ ಕರ್ನಾಟಕ ನಂಬರ್ 1 ಪತ್ರಿಕೆ ಅಂತ ಬರೋದು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ನಂಬರ್ 1 ಪತ್ರಿಕೆ ಅಂದ್ಬಿಟ್ಟು ಇಷ್ಟ ಪಡ್ದಾಗ ರೆಡ್ಡಾಗಿ ಹಾಕೋರು 1 ಅಂತ. ವಿಜಯ್ ಕರ್ನಾಟಕದವ್ರು ನಂಬರ್ 1 ಪತ್ರಿಕೆ ಅಂತ ಅವ್ರ ಪೇಪರ್ ಮೇಲೆ ಯಾಕೆ ಹಾಕೋತಾರೋ ಪ್ರಮೋದ ಅಂದರು. ಸರ್ ಅಂದೆ, ಬೇರೆ ಪೇಪರ್ ಅವ್ರು ಹಾಕಲ್ಲ ಕಣೋ, ಅದಕ್ಕೆ ಹಾಕೋತಾರೆ ಅಂದರು. ನೋ ಅದರ್ ಪೇಪರ್ ವಿಲ್ ಸೇ ವಿಜಯ್ ಕರ್ನಾಟಕ ಇಸ್ ನಂಬರ್ 1 ಪತ್ರಿಕೆ. ನಿಮ್ಮ ಟಮಟೆ ನೀವೇ ಹೊಡ್ಕೋಬೇಕು. ಎಕ್ಸಾಕ್ಟ್ಲಿ, ಯು ಹ್ಯಾವ್ ಟು ಬ್ರ್ಯಾಂಡ್ ಯುವರ್ ಸೆಲ್ಫ್. ನೀನು ನಿನ್ನ ಬ್ರ್ಯಾಂಡ್ ಮೇಲೆ ಹಾಕೊಳ್ಳೇಬೇಕು. ನಂಬರ್ 1 ಪತ್ರಿಕೆ, ಈಗ ನಂಬರ್ 1 ಚಾನಲ್, ಈಗ ನಂಬರ್ 1 ರೇಡಿಯೋ, ಈಗ ನಂಬರ್ 1 ಸಮಥಿಂಗ್ ಎಲ್ಸ್, ನಂಬರ್ 1 ಸಿನಿಮಾ ಅಂತನಾದರೂ ಯು ಹ್ಯಾವ್ ಟು ಪುಟ್ ಅ ಬ್ರ್ಯಾಂಡ್ ಆನ್ ಯುವರ್ ಫಿಲ್ಮ್ ಆರ್ ಯುವರ್ ನಿಮ್ಮ ಜಾಗ ನೀವೇ ತೋರಿಸ್ಕೋಬೇಕು. ಎಕ್ಸಾಕ್ಟ್ಲಿ, ಅದ್ರ ಮೂಲಕ ನೀವು ನಿಂತು ಹೇಳಬೇಕು, ಗುರು ಇದು ನನ್ನ ಜಾಗ ಅಂತ. ಇದು ನನ್ನ ಜಾಗ ಗುರು, ಕೂತಿದ್ದೀನಿ ಅಂದರೆ ಕಷ್ಟಪಟ್ಟು ಬಂದಿದ್ದೀನಿ. ಎನಿಬಡಿ ಹೂ ಕಮ್ಸ್ ಆ್ಯಂಡ್ ಸಿಟ್ಸ್ ದೇರ್, ಯಾರೂ ಈಸಿಯಾಗಿ ಬಂದಿಲ್ಲ. ಅಣ್ಣವ್ರ ಕಾಲದಿಂದ ಹಿಡಿದು ಇವತ್ತಿನ ರಿಷಬ್ ಶೆಟ್ಟಿ ತನಕನೂ ನೀವು ಯಾರ್ಯಾರು ಅಚೀವ್ ಮಾಡಿ ಫಸ್ಟ್ ಪ್ಲೇಸಲ್ಲಿ ಕೂತಿದ್ದಾರೆ ಅವರೆಲ್ಲರೂ ಕಷ್ಟಪಟ್ಟೇ ಬಂದಿರೋದು. ಸೊ ಬಂದಾಗ ಹೇಳ್ಕೊಳಕ್ಕೇನು ಬೇಜಾರು, ಬಂದಿರೋದೇ ಕಷ್ಟಪಟ್ಟಂತೆ. ರಂಗಭೂಮಿಯಿಂದ ಅಣ್ಣವರು ಆಲ್ ಓವರ್ ಇಂಡಿಯಾದ ಸ್ಟಾರ್ ಆಗಿ ಬೆಳೀತಾರೆ ಅಂದರೆ ಎಲ್ಲೆಲ್ಲಿಂದಾನೋ ಅವ್ರ ಪಿಕ್ಚರ್ ನೋಡೋದಕ್ಕೆ ಕರ್ನಾಟಕಕ್ಕೆ ಬರ್ತಿದ್ರಂತ. ಅವತ್ತು ತುಂಬ ಜನ ಹಿರಿಯ ಕಲಾವಿದರ ಹತ್ರ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಬೇರೆ ಬೇರೆ ಸಿನಿಮಾದಲ್ಲಿ ಕೂತ್ಕೊಂಡು ಅದನ್ನೇ ಕೇಳ್ತಿರ್ತೀನಿ, ಸರ್ ಹೆಂಗಿತ್ತು ಆವಾಗ, ಏನು ಮಾಡ್ತಿದ್ರು, ಶಂಕರಣ್ಣ ಹೆಂಗಿದ್ರು, ಅಣ್ಣವ್ರು ಹೆಂಗಿದ್ರು, ಈ ಥರದ್ದೇ ಕಾನ್ಸಂಟ್ರೇಷನ್ ನಮಗೆ. ಬೇರೆ ಏನು ಗಾಸಿಪ್ ಮಾತಾಡೋಕ್ಕಂತೂ ಇರಲ್ಲ. ಅಟ್ಲೀಸ್ಟ್ ಇದನ್ನ ತಿಳ್ಕೊಳ್ಳೋಣ ಅಂತ. ಸೊ ಆ ಟೈಮಲ್ಲೆಲ್ಲ ಕೇಳ್ತಾ ಇದ್ರೆ, ಅಣ್ಣವ್ರು ಇಲ್ಲಿ ಕನ್ನಡ ಸಿನಿಮಾ ಮಾಡಿದ್ರೆ ಆಂಧ್ರದಿಂದ, ತಮಿಳ್ನಾಡಿಂದ, ಬಾಂಬೆಯಿಂದ ಬಂದು ಇಲ್ಲಿ ಸಿನಿಮಾ ನೋಡ್ಕೊಂಡು ಹೋಗೋರಂತೆ, ಡೈರೆಕ್ಟರ್ಸ್ ಆ್ಯಂಡ್ ಆ್ಯಕ್ಟರ್ಸ್. ಅವಾಗ ಡಿಸ್ಟ್ರಿಬ್ಯೂಷನ್ ಈ ಥರ ಇರಲಿಲ್ವಲ್ಲ. ಸೊ ಅವರು ರಿಲೀಸ್ ಆಗಿದ ತಕ್ಷಣ ನೋಡಬೇಕು ಅಂತ ಇಲ್ಲಿಗೆ ಬಂದು ಸುಮಾರು ಕನ್ನಡ ಸಿನಿಮಾಗಳು ಬೇರೆ ಬೇರೆ ಭಾಷೆಯಲ್ಲಿ ರೀಮೇಕ್ ಆಗಿದೆ. ಇವತ್ತು ನಮ್ಮವ್ರ ಮಧ್ಯದಲ್ಲಿ ಎಲ್ಲೋ ಒಂದು ಸರಿ ಬೇರೆ ಬೇರೆ ಭಾಷೆನ ಇಲ್ಲಿ ರೀಮೇಕ್ ಮಾಡೋಕ್ಕೆ ಶುರು ಮಾಡಿದ್ರು ಅಂದಿದ ತಕ್ಷಣ ಕನ್ನಡ ಇಂಡಸ್ಟ್ರಿ ಬಿದೋಯ್ತು ಅಂತಲ್ಲ, ಇಲ್ಲಿಂದ ಸಾವಿರಾರು ಕತೆಗಳು ಆಚೆ ಹೋಗಿದೆ. ಸೊ ಹಾಗಾಗಿ ಅವತ್ತು ಅಣ್ಣವರ ಪೊಸಿಷನನ್ನು ಹೇಗೆ ರಂಗಭೂಮಿಯಿಂದ ಬೆಳೆಸ್ಕೊಂಡು ಬಂದರೋ ಅವತ್ತು ಅವರಾಗ ಅವರೇ ನಿಲ್ಲಬೇಕಿತ್ತು. ಕರೆಕ್ಟ್, ಐ ಆಮ್ ದ ಫೇಸ್ ಆಫ್ ಕರ್ನಾಟಕ, ತಪ್ಪೇನಿದೆ. ಆ್ಯಂಡ್ ಇವತ್ತು ಅಷ್ಟೇ
ನೀವೆಲ್ಲರೂ ಕಷ್ಟಪಟ್ಟು ಯಾರು ಮೇಲೆ ಬಂದಿದ್ದೀರಾ ನಿಮ್ಮನ್ನು ನೀವು ಒನ್ ಅಂತ ತೋರಿಸ್ಕೊಳ್ಳಿ. ದೆರ್ ಇಸ್ ನಥಿಂಗ್ ರಾಂಗ್ ಅಂತ ನಂಗೆ ಅನ್ಸುತ್ತಪ್ಪ.